ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ನನಗೆ ತುಂಬಾ ಜನರು ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರಾ, ಒಂದು ಹೆಣ್ಣು ಮಕ್ಕಳಿಗೆ ಇರುವಂತ ಒಂದು ಆಸ್ತಿಯ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡಿ. ಈ ಯಾವ ಸಂದರ್ಭಗಳಲ್ಲಿ ಈ ಒಂದು ತವರು ಮನೆ ಆಸ್ತಿಯಲ್ಲಿ ಒಂದು ಪಾಲುದಾರ ಆಗ್ತೀವ ನಾವು, ಯಾವ ಸಂದರ್ಭಗಳಲ್ಲಿ ನಾವು ಪಾಲುದಾರ ಆಗೋದಿಲ್ಲ, ಮತ್ತೆ ಯಾವ ಸಂದರ್ಭದಲ್ಲಿ ಆ ಒಂದು ಆಸ್ತಿಗಳನ್ನ ನಾವು ಕೇಳ್ಬೋದು ಅಂತ ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ ಸ್ನೇಹಿತರೆ. ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತಾ ಹೋಗ್ತೀನಿ. ಯಾಕಂತಂದ್ರೆ ನಿಮ್ಗೆ ಈ ಒಂದು ಹೆಣ್ಮಕ್ಳಿಗೆ ಒಂದು ಕೆಲವು ಸಂದರ್ಭಗಳಲ್ಲಿ ನಿಮ್ಗೆ ಈ ಒಂದು ಆಸ್ತಿಯ ತವರು ಮನೆ ಆಸ್ತಿಯ ಆ ಒಂದು ಹಕ್ಕಿರೋದಿಲ್ಲ. ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ನಿಮ್ಗೆ ಆ ಒಂದು ಆಸ್ತಿ ಸಿಗೋದಿಲ್ಲ. ಆ ರೀತಿಯದ್ದು ಕೂಡ ಇದೆ. ಅದನ್ನ ನೀವು ತುಂಬಾ ಜನರು ಎಲ್ಲಾ ಒಂದು ಆಸ್ತಿಗಳಲ್ಲೂ ಕೂಡ ನಮ್ಗೆ ಹಕ್ಕಿದೆ ಅಂತ ತಿಳ್ಕೊಂಡಿದ್ದೀರಾ. ಹಾಗಾಗಿ ಎಲ್ಲರೂ ಕೂಡ ಆ ಒಂದು ಆಸ್ತಿಯಲ್ಲಿ ಪಾಲುದಾರರ ಆಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹೆಣ್ಮಕ್ಳಿಗೆ ಅದು ಯಾವ್ದಾವ್ದಂತ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಕಂಪ್ಲೀಟ್ ಆಗಿ ನೀವು ಡೀಟೇಲ್ಸ್ ನ ನೋಡ್ಬೇಕಾಗುತ್ತೆ. ನಾನು ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಪ್ರಕಾರವಾಗಿ ಹೇಳ್ತಾ ಹೋಗ್ತೀನಿ. ಯಾಕಂತಂದ್ರೆ ನಾನು ಹೇಳಿದಂತ ಸಂದರ್ಭಗಳಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳು ಮಿಸ್ ಆಗ್ಬೋದು. ಅದಕ್ಕೋಸ್ಕರ ಇದರಲ್ಲಿ ಹೇಗಿದೆ ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ನೋಡಿ, ಈ ಒಂದು ಮೂಲ ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಅಂದ್ರೆ 1956ರಲ್ಲಿ 56ರ ಪ್ರಕಾರ ಪುತ್ರರಿಗೆ ಮಾತ್ರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪೂರ್ಣ ಹಕ್ಕು ಇತ್ತು. ಆದ್ರೆ 2005ರ ತಿದ್ದುಪಡಿಯಲ್ಲಿ ಈ ಕಾನೂನನ್ನು ಬದಲಾಯಿಸಲಾಯಿತು. ಅಂದ್ರೆ 1956ರಲ್ಲಿ ಪುತ್ರರಿಗೆ ಮಾತ್ರ ಈ ಒಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಪೂರ್ಣ ಹಕ್ಕು ಇತ್ತು. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಪೂರ್ಣ ಹಕ್ಕು ಇತ್ತು. ಅದಾದ ನಂತರದಲ್ಲಿ ಸ್ನೇಹಿತರೆ 2005ರ ತಿದ್ದುಪಡಿಯಲ್ಲಿ ಈ ಒಂದು ಕಾನೂನು ಬದಲಾಯಿಸಲಾಯಿತು. ಯಾವ ರೀತಿಯಾಗಿ ಬದಲಾಯಿಸಲಾಯಿತು? ಮಗಳು ತನ್ನ ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಹಕ್ಕು ಹೊಂದಿದ್ದಾಳೆ ಅನ್ನೋದನ್ನ 2005ರ ಒಂದು ಕಾಯ್ದೆ ಅಡಿಯಲ್ಲಿ ಇದನ್ನು ಕೂಡ ಬದಲಾಯಿಸಲಾಯಿತು. ಅವಳ ಕುಟುಂಬದ ಸಹ ವಾರಸುದಾರ ಆಗಿ ಗುರುತಿಸಲ್ಪಟ್ಟಿದ್ದಾಳೆ. ಇದನ್ನು ಕೂಡ ಬದಲಾಯಿಸಿದ್ರು. ಅವಳು ಆಸ್ತಿಯನ್ನು ಮಾರಾಟ ಮಾಡಬಹುದು, ಬಾಡಿಗೆಗೆ ನೀಡಬಹುದು, ಅಥವಾ ವಿಲ್ ಮೂಲಕ ಬೇರೆಯವರಿಗೆ ವರ್ಗಾಯಿಸಬಹುದು. ಸ್ನೇಹಿತರೆ, ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಪಾಲುದಾರ ಆಗಿರ್ತೀರ. ಅದು ಕೂಡ 2005ರ ನಂತರದಲ್ಲಿ. 2005ರ ಒಳಗಡೆ ಏನಾದ್ರು ಕೂಡ ಆ ಒಂದು ಜಾಗ ಏನಾದ್ರು ಇದ್ದೆ, ಆ ಒಂದು ಏನಾದ್ರು ಕೂಡ ಗಂಡ್ ಮಕ್ಳಿಗೆ ಏನಾದ್ರು ಕೂಡ ಅದು ಹೋಗಿದ್ರೆ ಅದಕ್ಕೆ ನಿಮ್ಗೆ ಹಕ್ಕಿರೋದಿಲ್ಲ. 2005ರ ನಂತರದಲ್ಲಿ ಈ ರೀತಿಯಾದ ಒಂದು ಕಾನೂನು ಬಂದಿದೆ. ಅದಾದ ನಂತರದಲ್ಲಿ ಸ್ನೇಹಿತರೆ ನೀವೇನ್ ಬೇಕಾದ್ರೂ ಕೂಡ ಒಂದು ತವ್ರ ಮನೆ ಒಂದು ಆಸ್ತಿನ ನೀವು ಕೇಳ್ಬೋದು. ಯಾವ ಒಂದು ಸಂದರ್ಭಗಳಲ್ಲಿ ಒಂದು ತವ್ರ ಮನೆ ಆಸ್ತಿಯಲ್ಲಿ ನಿಮ್ಗೆ ಹಕ್ಕಿರೋದಿಲ್ಲ ಅಂತ ನೋಡೋದಾದ್ರೆ, ಸ್ವಂತ ಸಂಪಾದಿತ ಆಸ್ತಿ. ಸ್ನೇಹಿತರೆ, ತಂದೆ ತನ್ನ ಸ್ವಂತ ಹಣದಿಂದ ಖರೀದಿಸಿದ ಸೊತ್ತು ಪಿತ್ರಾರ್ಜಿತವಲ್ಲ. ಇಂತಹ ಆಸ್ತಿಯ ಮೇಲೆ ಮಗಳಿಗೆ ಸ್ವಯಂ ಚಾಲಿತ ಹಕ್ಕಿಲ್ಲ. ತಂದೆ ತನ್ನ ಇಚ್ಛೆಯಂತೆ ಅದನ್ನು ಮಾರಾಟ ಮಾಡಬಹುದು, ಉಡುಗೊರೆ ನೀಡಬಹುದು, ಅಥವಾ ವಿಲ್ ಮೂಲಕ ಬೇರೆಯವರಿಗೆ ನೀಡಬಹುದು. ಮಗಳು ಈ ಆಸ್ತಿಯನ್ನು ಪಡೆಯಬೇಕಾದರೆ ತಂದೆ ವಿಲ್ ಮೂಲಕ ಅದನ್ನು ಅವಳಿಗೆ ನೀಡಿರಬೇಕು. ಅಂದ್ರೆ ಸ್ನೇಹಿತರೆ, ನಿಮ್ಮ ಸ್ವಂತ ತಂದೆಯ ಒಂದು ಆಸ್ತಿಯಲ್ಲಿ ನಿಮ್ಗೆ ಹಕ್ಕು ಇರೋದಿಲ್ಲ. ನಿಮ್ಮ ಸ್ವಂತ ತಂದೆ ಏನಾದ್ರೂ ಕೂಡ ಗಂಡ್ ಮಕ್ಳಿಗೆನೆ ಎಲ್ಲಾ ಒಂದು ಆಸ್ತಿನ ಕೊಡ್ಬೇಕಂತ ಡಿಸೈಡ್ ಮಾಡಿದ್ರೆ ಅದು ಅವರಿಗೇನೆ ಕೊಡ್ಬೋದು. ಅಥವಾ ವಿಲ್ ಮೂಲಕ ಏನಾದ್ರು ಕೂಡ ನಿಮ್ಗೆ ಏನಾದ್ರು ಕೂಡ ನೀವು ಹೆಣ್ಮಕ್ಳು ಈ ಮನೆ ಒಂದು ಹೆಣ್ಮಕ್ಳಿಗೆ ಕೊಡ್ಬೇಕಂತ ಅವ್ರೇನಾದ್ರು ಡಿಸೈಡ್ ಮಾಡಿದ್ರೆ ಅದನ್ನ ಕೊಡ್ಬೋದು. ಬಿಟ್ರೆ ನಿಮ್ಗೆ ಅದರಲ್ಲಿ ಯಾವುದೇ ರೀತಿಯಾದ ಹಕ್ಕಿರೋದಿಲ್ಲ. ಅಂದ್ರೆ ಅವರು ಸ್ವಂತ ಸಂಪಾದಿಸಿದಂತ ಆಸ್ತಿಯಲ್ಲಿ. ನಿಮ್ಗೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಇದ್ರಲ್ಲೇ ಇರೋದು. ಏನಂತಂದ್ರೆ, ಈ ಒಂದು ತವ್ರ ಮನೆ ಆಸ್ತಿಯಲ್ಲಿ ಎಲ್ಲದಲ್ಲೂ ಕೂಡ ನಾವು ಭಾಗಿಯಾಗ್ಬೋದು ಅಂತ ಅನ್ಕೊಂಡಿರ್ತೀರ. ನಿಮ್ಮ ತಂದೆ ಏನಾದ್ರು ಸಂಪಾದಿಸಿದಂತ ಆಸ್ತಿಗೆ ನೀವು ವಾರಸುದಾರ ಆಗೋದಿಲ್ಲ, ಅವರ ಒಂದು ಪರ್ಮಿಷನ್ ಇಲ್ಲದೆ. ಅದೇನಾದ್ರೂ ಕೂಡ ನಿಮ್ಮ ತಾತ ಅಥವಾ ಮುತ್ತಾತ ಏನಾದ್ರೂ ಕೂಡ ಒಂದು ಜಾಗನ ಸಂಪಾದಿಸಿದ್ರೆ ಅದನ್ನ 2005ರ ನಂತರದಲ್ಲಿ ನೀವು ಬೇಕಾದ್ರೆ ಅದಕ್ಕೆ ಪಾಲುದಾರರ ಆಗ್ತಿಲ್ಲ. ತಾತ ಆದ್ರೆ ತಂದೆ ಒಂದು ಆಸ್ತಿ ಸಂಪಾದನೆ ಮಾಡಿದ್ರಂಥದ್ದು, ಅಂದ್ರೆ ಅವ್ರೇನಾದ್ರು ಕೂಡ ಸ್ವಂತವಾಗಿ ದುಡಿದು ಸಂಪಾದನೆ ಮಾಡಿದಂತ ಆಸ್ತಿಗೆ ನೀವು ವಾರಸುದಾರ ಆಗೋದಿಕ್ಕೆ ಆಗೋದಿಲ್ಲ. ಅವ್ರು ಎಲ್ಲಾನು ಕೂಡ ಗಂಡ್ ಮಕ್ಳಿಗೆ ಕೊಡ್ಬೋದು, ಅಥವಾ ನಿಮ್ಗೆ ಏನಾದ್ರು ಕೂಡ ಅವ್ರಿಗೆ ಇಷ್ಟ ಇದ್ರೆ ನಿಮ್ಗೆ ಕೊಡ್ಬೋದು ಸ್ನೇಹಿತರೆ. ಅದಾದ ನಂತರದಲ್ಲಿ 2005ಕ್ಕೆ ಮೊದಲು ಆಸ್ತಿ ವಿಭಜನೆ ಆಗಿದ್ದರೆ, ಸೆಪ್ಟೆಂಬರ್ 9, 2005ರ ಮೊದಲು ಯಾವುದೇ ಆಸ್ತಿಯ ವಿಭಜನೆ ನೋಂದಾಯಿತವಾಗಿ ಪೂರ್ಣಗೊಂಡಿದ್ದರೆ ಮಗಳಿಗೆ ಅದರಲ್ಲಿ ಹಕ್ಕಿಲ್ಲ. ಆದರೆ ವಂಚನೆ ಅಥವಾ ಒತ್ತಡದಿಂದ ವಿಭಜನೆ ಆದಲ್ಲಿ ಮಗಳು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು. ಅಂದ್ರೆ ಸ್ನೇಹಿತರೆ, 2005ಕ್ಕೂ ಮುಂಚೆ ಏನಾದ್ರೂ ಕೂಡ ಅದೇನಾದ್ರೂ ಆ ಒಂದು ಆಸ್ತಿ ವಿಭಜನೆ ಆಗಿದ್ದರೆ ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ತವ್ರ ಮನೆ ಆಸ್ತಿಯಲ್ಲಿ ಹೆಣ್ಮಕ್ಳಿಗೆ ಪಾಲು ಇರೋದಿಲ್ಲ. ಇದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. 2005ಕ್ಕೂ ಫಸ್ಟ್ 2005 ನಂತರದಲ್ಲಿ ಇರುವಂತ ಎಲ್ಲಾ ಆಸ್ತಿಗಳಿಗೂ ಕೂಡ, ಅಂದ್ರೆ ಈ ಒಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ನೀವು ಕೂಡ ಪಾಲ್ದಾರರಾಗ್ತೀರಾ. ಆದ್ರೆ 2005ಕ್ಕೂ ಫಸ್ಟ್ ನೀವೇನಾದ್ರೂ ಕೂಡ ಆ ಒಂದು ಆಸ್ತಿ ವಿಭಜನೆ ಆಗಿದ್ರೆ, ಆ ಸಂದರ್ಭಗಳಲ್ಲಿ ನೀವು ಮದುವೆ ಆಗಿದ್ರೆ ಆ ಒಂದು ಆಸ್ತಿನ ಕೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ.
ಅದು ನಿಮ್ಮ ಒಂದು ಅಣ್ಣ ತಮ್ಮದಿರು ಅದನ್ನ ಇದ್ ಮಾಡ್ಕೊಂಡಿರ್ತಾರೆ. ಓಕೆ, ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅಥವಾ ಏನಾದ್ರು ಕೂಡ ವಂಚನೆ ಏನಾದ್ರು ಮಾಡಿ ಅವ್ರೇನಾದ್ರು ಕೂಡ ಅವರ ಒಂದು ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅಥವಾ ಅವರು ಏನಾದ್ರು ಕೂಡ ತಗೊಂಡಿದ್ರೆ ಅದನ್ನ ನೀವು ಈ ಒಂದು ಕೋರ್ಟ್ ಮುಖಾಂತರವಾಗಿ ಪ್ರಶ್ನೆ ಮಾಡಬಹುದು. ಇನ್ನು ನೆಕ್ಸ್ಟ್, ಉಡುಗೊರೆ ಒಂದು ಪತ್ರ ಅಂದ್ರೆ ಗಿಫ್ಟ್ ಡೀಡ್ ಮೂಲಕ ನೀಡಿದ ಆಸ್ತಿ. ತಂದೆ ಅಥವಾ ಪೂರ್ವಜರು ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ನೋಂದಾಯಿತ ಗಿಫ್ಟ್ ಡೀಡ್ ಮೂಲಕ ಬೇರೆಯವರಿಗೆ ನೀಡಿದ್ದರೆ ಮಗಳಿಗೆ ಅದರ ಮೇಲೆ ಹಕ್ಕಿಲ್ಲ. ಆದರೆ ಈ ಉಡುಗೊರೆ ವಂಚನೆ ಅಥವಾ ಒತ್ತಡದಿಂದ ನೀಡಿದ್ದು ಎಂದು ಸಾಬೀತಾದರೆ ಮಗಳು ಕಾನೂನು ಕ್ರಮ ಕೈಗೊಳ್ಳಬಹುದು. ನಿಮ್ಮ ತಂದೆ ಏನಾದರೂ ಕೂಡ ಈ ಒಂದು ಪೂರ್ವಜರು ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ನೋಂದಾಯಿತ ಗಿಫ್ಟ್ ಡೀಡ್ ಮೂಲಕ ಏನಾದರೂ ಕೂಡ ಕೊಟ್ಟಿದ್ರೆ, ಬೇರೆಯವರಿಗೆ ನೀಡಿದ್ರೆ ಅದರಲ್ಲೂ ಕೂಡ ಮಗಳಿಗೆ ಹಕ್ಕಿರೋದಿಲ್ಲ. ಅಂದ್ರೆ ಗಿಫ್ಟ್ ಡೀಡ್ ಮೂಲಕ ಗಿಫ್ಟ್ ಮಾಡೋ ರೀತಿಯಲ್ಲಿ ಯಾರಿಗಾದ್ರೂ ಕೂಡ ಕೊಟ್ಟಿದ್ರೆ ಅದ್ರಲ್ಲೂ ಕೂಡ ನಿಮ್ಮ ಒಂದು ಮಕ್ಕಳಿಗೆ ಅಂದ್ರೆ ಮಗಳಿಗೆ ಹಕ್ಕಿರೋದಿಲ್ಲ ಸ್ನೇಹಿತರೆ. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ನಂತರ ಸ್ವಯಂ ಪ್ರೇರಿತವಾಗಿ ಹಕ್ಕು ತ್ಯಾಗ ಅಂದ್ರೆ ಮಗಳು ತನ್ನ ಸ್ವಂತ ಇಚ್ಛೆಯಿಂದ ಯಾವುದೇ ಒತ್ತಡವಿಲ್ಲದೆ ತನ್ನ ಆಸ್ತಿ ಹಕ್ಕನ್ನು ತ್ಯಾಗ ಮಾಡಿದ್ದರೆ ಅದನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ. ಆದರೆ ಮೋಸ, ಬೆದರಿಕೆ ಅಥವಾ ತಪ್ಪು ಮಾಹಿತಿಯಿಂದ ಹಕ್ಕು ತ್ಯಾಗ ಮಾಡಿದರೆ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಬಹುದು. ಮೊದಲನೇದಾಗಿ ಇದೇನಂತಂದ್ರೆ ಸ್ವಯಂ ಪ್ರೇರಿತವಾಗಿ ಹಕ್ಕು ತ್ಯಾಗ ಅಂತಂದ್ರೆ ಮಗಳು ತನ್ನ ಸ್ವಂತ ಇಚ್ಛೆಯಿಂದ ಈ ಒಂದು ಯಾವ್ದಾದ್ರು ಕೂಡ ಜಾಗನ ಕೊಟ್ಟಿದ್ರೆ, ಸ್ವಂತ ಇಚ್ಛೆಯಿಂದ ಏನಾದ್ರು ಕೊಟ್ಟಿದ್ರೆ ಅಥವಾ ಅಣ್ಣ ತಮ್ಮಂದಿರಿಗೆ ಯಾರಿಗಾದ್ರು ಕೂಡ ಕೊಟ್ಟಿದ್ರೆ ಮತ್ತೆ ಅದನ್ನ ಕೇಳೋದಿಕ್ಕೆ ಹಕ್ಕಿರೋದಿಲ್ಲ, ಮತ್ತೆ ತಗೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಏನಾದ್ರು ಕೂಡ ಮೋಸದಿಂದ ಅವರು ಬೆದರಿಕೆ ಹಾಕಿ ಮೋಸ ಮಾಡಿ ಏನಾದ್ರು ಕೂಡ ನಿಮ್ಮ ಹತ್ರದಿಂದ ಆಸ್ತಿಗಳನ್ನ ಪರ್ಸ್ಕೊಂಡಿದ್ರೆ ಅದನ್ನ ನೀವು ಕೋರ್ಟ್ ಅಲ್ಲಿ ಫೈಟ್ ಮಾಡಿ ತಗೋಬಹುದು. ಆದ್ರೆ ನೀವಾಗಿ ಇಷ್ಟಪಟ್ಟು ಅವ್ರಿಗೇನಾದ್ರು ಕೂಡ ಒಂದು ಜಾಗನ ಬಿಟ್ಕೊಟ್ಟಿದ್ರೆ ಅದನ್ನು ಮತ್ತೆ ವಾಪಸ್ ನೀವು ಕೇಳೋದಿಕ್ಕೆ ಆಗೋದಿಲ್ಲ. ನಿಮ್ಮ ಅಣ್ಣ ತಮ್ಮದರಾಗಿರ್ಬೋದು, ನಿಮ್ಮೊಂದು ರಿಲೇಷನ್ ಆಗಿರ್ಬೋದು, ಯಾರಿಗಾರು ಕೊಟ್ಟಂತ ಸಂದರ್ಭಗಳಲ್ಲಿ ಮತ್ತೆ ರಿಟರ್ನ್ ಕೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ ವಿಲ್ ಮೂಲಕ ಅಂದ್ರೆ ನಿಮ್ಮ ಒಂದು ತಂದೆ ವಿಲ್ ಏನ್ ಬರ್ದಿರ್ತಾರಲ್ವಾ, ಅದ್ರಲ್ಲಿ ಏನಾದ್ರು ಕೂಡ ನಿಮ್ಮನ್ನ ಬರ್ದಿಲ್ಲ, ಅದಕ್ಕೆ ನಿಮ್ಮ ಒಂದು ಹೆಸರನ್ನ ಸೇರ್ಪಡೆ ಮಾಡಿಲ್ಲ, ಕೇವಲ ಈ ಒಂದು ಮಕ್ಕಳಿಗೆ ಅಂದ್ರೆ ಗಂಡು ಮಕ್ಕಳಿಗೆ ಮಾತ್ರ ಈ ಒಂದು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಆ ಒಂದು ವಿಲ್ ಇಟ್ಟಿದ್ದಾರೆ ಅಂದ್ರೆ ಅದ್ರಲ್ಲೂ ಕೂಡ ನಿಮ್ಗೆ ಯಾವುದೇ ರೀತಿಯಾದ ಹಕ್ಕಿರೋದಿಲ್ಲ. ಅದೇನಾದ್ರೂ ಕೂಡ ಮೋಸದಿಂದ, ವಂಚನೆಯಿಂದ ಏನಾದ್ರೂ ಕೂಡ ರಚಿಸಲ್ಪಟ್ಟಿದ್ರೆ ಅದನ್ನು ಬೇಕಾದ್ರೆ ನೀವು ನ್ಯಾಯಾಲಯದಲ್ಲಿ ವಿರೋಧಿಸಬಹುದು. ಆದ್ರೆ ಅದ್ ಬಿಟ್ರೆ ಸ್ವಂತ ಒಂದು ಇಚ್ಛೆಯಿಂದ ನಿಮ್ಮ ಒಂದು ತಂದೆನೆ ಕೂಡ ಒಂದು ವಿಲ್ಲಲ್ಲಿ ಬರ್ದಿಟ್ಟಿದ್ರೆ ನಿಮ್ಮನ್ನು ಹೊರತಾಕಿ ಉಳಿದಂತ ಮಕ್ಕಳಿಗೆ ಏನಾದ್ರು ಕೂಡ ಬರ್ದಿದ್ರೆ ಆ ಒಂದು ಆಸ್ತಿಯಲ್ಲಿ ನಿಮ್ಗೆ ಹಕ್ಕಿರೋದಿಲ್ಲ. ಸ್ನೇಹಿತರೆ, ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಕಂಪ್ಲೀಟ್ ಆಗಿ ನಾನು ಹೇಳಿದ್ದೀನಿ, ಅದು ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಎಲ್ಲಾರು ಕೂಡ ಈ ಒಂದು ಪ್ರತಿ ಮಹಿಳೆಯನ್ನು ಕೂಡ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಏನೇನೆಲ್ಲ ಬೇಕಾಗುತ್ತೆ, ಯಾವ ರೀತಿಯಾಗಿ ಇರ್ಬೇಕಾಗುತ್ತೆ, ಮತ್ತೆ ಯಾವ ಒಂದು ಆಸ್ತಿಯಲ್ಲಿ ನಾವು ಪಾಲನ ಕೇಳ್ಬೇಕಾಗುತ್ತೆ, ಯಾವ ಒಂದು ಆಸ್ತಿಯಲ್ಲಿ ಪಾಲನ ನಾವು ಕೇಳಬಾರ್ದು, ಈ ಒಂದು ತವ್ರ ಮನೆ ಆಸ್ತಿಯಲ್ಲಿ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ, ಹಾಗೇನೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.